ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರೂ ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ಯಜ್ಞವೇದಿಯಲ್ಲಿ ಕಟ್ಟಿಗೆ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನ ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಆಮೇನ್, ಆಮೇನ್. ನಾವೆಲ್ಲರೂ ಕುಳಿತುಕೊಳ್ಳೋಣ. ಇದೊಂದು ಸುಂದರವಾದಂತ ವಾಕ್ಯ ಭಾಗ. ಈ ವಾಕ್ಯ ಭಾಗದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ, ದೇವರು ಅಲ್ಲಿ ಒದಗಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ದೇವರು ನೋಡಿಕೊಳ್ತಾನೆ. ಎಲ್ಲರೂ ಹೇಳ್ರಿ, ಏನ್ ಮಾಡ್ತಾನೆ? ದೇವರು ನೋಡಿಕೊಳ್ತಾನೆ. ಈ ವಾಕ್ಯ ಭಾಗದಲ್ಲಿ ನನ್ನ ಸಂದೇಶದ ಶಿರೋನಾಮೆ ಇವತ್ತು ನೀವು ಕೇಳೋದಾದ್ರೆ, ನೋಡಿಕೊಳ್ಳಲು ಯಾರಿದ್ದಾರೆ? ಬಹಳಷ್ಟು ಜನ ನಾವು ಕೇಳ್ತೀವಿ ಈ ಪ್ರಶ್ನೆನ. ಪಾಸ್ಟ್ರೆ, ನನಗೆ ನೋಡ್ಕೊಳ್ಳಕ್ಕೆ ಅಂತ ಯಾರಿದ್ದಾರೆ? ಕೆಲವ್ರು ನಾವು ಹೇಳ್ಬೋದು, ನನ್ನ ಕುಟುಂಬವನ್ನ ನಾನೇ ನಡೆಸ್ತಿದ್ದೀನಿ, ನನ್ನ ನೋಡ್ಕೊಳಕ್ಕೆ ಯಾರಿದ್ದಾರೆ ಪಾಸ್ಟ್ರೆ? ಎಲ್ಲಾ ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ. ಕೆಲವರು ತಮ್ಮ ಜೀವಿತಗಳಲ್ಲಿ ಬರುವಂತ ಭಾರಗಳನ್ನ ಆಚೆ ಅವರು ಹೇಳೋದಿಲ್ಲ. ಆದ್ರೆ ಯಾರು ನನ್ನನ್ನು ನೋಡ್ಕೊಳ್ತಾರೆ? ನಿಜವಾಗ್ಲೂ ನಾಯಕರುಗಳಾಗಿ ನಾವು ನಿಂತಿರುವಾಗ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳ ಪರವಾಗಿ, ನಮ್ಮ ಜೀವಿತಗಳಲ್ಲಿ ನೋಡಿಕೊಳ್ಳಿಕ್ಕೆ ಯಾರಿದ್ದಾರೆ? ನಮ್ಮನ್ನು ನೋಡಿಕೊಳ್ಳಿಕ್ಕೆ ಯಾರಿದ್ದಾರೆ? ರತನ್ ಟಾಟಾ, ನಾನು ತೋರಿಸುವಂತಹ ವ್ಯಕ್ತಿ, ಅವರು ತೀರು ಹೋದಾಗ ಅವರು ಅನೇಕ ಜನರಿಗೆ ಧಾರಾಳವಾಗಿ ಕೊಟ್ಟಂತ ಒಬ್ಬ ವ್ಯಕ್ತಿ. ನನ್ನ ಪ್ರಕಾರ ಕ್ರೈಸ್ತ ಬಿಸ್ನೆಸ್ ಮ್ಯಾನ್ಗಳು ಕೂಡ ರತನ್ ಟಾಟಾ ಮುಂದೆ ತಲೆಬಾಗಿ ನಿಲ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿಯನ್ನ ತಿಳಿದೇ ಇರುವಂತ ಟಾಟಾ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ರು. ಆದ್ರೆ ಅವ್ರ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ರತನ್ ಟಾಟಾ ಅವರ ಜೀವಿತದಲ್ಲಿ ಇಂಟರ್ವ್ಯೂ ಅಲ್ಲಿ ಆಗಾಗ ಒಂದು ಮಾತನ್ನ ಹೇಳ್ತಾರೆ, ಐ ಫೆಲ್ಟ್ ವೆರಿ ಲೋನ್ಲಿ. ನಾನು ಬಹಳ ಒಂಟಿಗನಾಗಿ ಅನುಭವಿಸಿದೆ. ಒಂದ್ ವೇಳೆ ನನಗೆ ಹೆಂಡತಿ ಮಕ್ಕಳು ಇದ್ದಿದ್ರೆ ನಿಮಗೆ ಇರ್ಬೇಕಿತ್ತ ಅಂತ ಇಂಟರ್ವ್ಯೂ ಅವ್ರು ಕೇಳಿದ್ರೆ, ವಯಸ್ಸಾಗ್ತಾ ಇರ್ಬೇಕಾದ್ರೆ ಟಾಟಾ ಹೇಳಿದ್ರು, ಒಂದ್ ವೇಳೆ ಇದ್ದಿದ್ರೆ ನನಗೆ ಚೆನ್ನಾಗಿರ್ತಿತ್ತು. ಒಂಟಿಯಾಗಿ ಇದ್ದಿದ್ರಿಂದ ಅವರು ಅನೇಕ ಕಾರ್ಯಗಳನ್ನ ಮಾಡಿದ್ರು. ಒಂದ್ ವೇಳೆ ಕುಟುಂಬವಾಗಿದ್ರೆ ಅವ್ರು ಅದನ್ನ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ವೋ? ಒಂಟಿಯಾಗಿದ್ರೆ, ಇಲ್ಲಿ ನೋಡ್ರಿ, ದೇವರು ಒಂಟಿಯಾಗಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ದೇವರು ಉಪಯೋಗಿಸ್ತಾನೆ. ಆ ಟಾಟಾ ಕಡೆಯದಾಗಿ ನೀವು ಯೋಚನೆ ಮಾಡೋದಾದ್ರೆ ಅವ್ರ ಮನಸ್ಸಲ್ಲಿ ಬಂದಿರುತ್ತೆ, ಇಷ್ಟೆಲ್ಲ ನಾನು ಎಲ್ರಿಗೂ ಮಾಡಿದೆ, ನನ್ನನ್ನ ನೋಡ್ಕೊಳ್ಳಿಕ್ಕೆ ನನಗೆ ಹೆಂಡತಿ ಮಕ್ಕಳು ಇದ್ದಿದ್ರೆ ಚೆನ್ನಾಗಿರೋದು. ವೈಯಕ್ತಿಕವಾಗಿ ನೀವು ಕೇಳಿದ್ರೆ ಖಂಡಿತವಾಗಿ ಅವ್ರು ಹೇಳಿರ್ತಾರೆ. ಯಾಕಂದ್ರೆ ನೋಡಿಕೊಳ್ಳಿಕ್ಕೆ ಯಾರಿದ್ದಾರೆ? ಒಂದೊಂದ್ಸರಿ ನಮ್ಮ ಜೀವಿತಗಳಲ್ಲಿ ನಾವು ಶಿಫ್ಟ್ ಆಗಿ ಬೇರೆ ಕಡೆಗೆ ಹೋದಾಗ, ನಾವು ಪ್ರೀತಿಸಿದಂತ ವ್ಯಕ್ತಿ ತೀರು ಹೋದಾಗ, ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಸುವಂತ ವ್ಯಕ್ತಿಗಳು ಕೈ ಬಿಟ್ಟಾಗ ನಮಗೆ ಪಾರ್ತುಕೊಳ್ಳ ಯಾರು ಇರ್ಕ್ರಾಗ, ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಯಾರಿದ್ದಾರೆ? ಇಲ್ಲಿ ನೋಡೋದಾದ್ರೆ ಅಬ್ರಹಾಮನ ಜೀವಿತದಲ್ಲಿ ನೀವು ನೋಡೋದಾದ್ರೆ, ದೇವರು 22ನೇ ಅಧ್ಯಾಯ 1ನೇ ವಾಕ್ಯ, ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನ ಏನ್ ಮಾಡಿದಂತೆ? ಪರಿಶೋಧಿಸಿದನು. ಗಾಡ್ ಟೆಸ್ಟೆಡ್ ಅಬ್ರಹಾಂ. ದೇವರು ಅಬ್ರಹಾಮನನ್ನ ಏನ್ ಮಾಡಿದ್ನಂತೆ? ಪರಿಶೋಧಿಸಿದ್ನು. ನೋಡ್ರಿ, ಶೋಧನೆ, ಪರೀಕ್ಷೆ ಎರಡು ಬೇರೆ ಬೇರೆ. ಹೇಳ್ರಿ, ಟೆಂಪ್ಟೇಷನ್, ಟೆಸ್ಟ್ ಎರಡು ಬೇರೆ ಬೇರೆ ಪದ. ಶೋಧನೆ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಇಚ್ಛೆಗಳಿಂದ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಶೋಧನೆ ಹೇಗ್ ಬರುತ್ತೆ? ನಮ್ಮ ಇಚ್ಛೆ. ಪ್ರತಿಯೊಬ್ಬನು ಶೋಧನೆ ಬರುವವನು
ತಾನು ದೇವರಿಂದ ಬಂತು ಅಂತ ಹೇಳ್ಬಾರ್ದು. ಯಾರಿಂದ ಬಂದಿದ್ದು ಶೋಧನೆ? ನಮ್ಮಿಂದ. ಶೋಧನೆ ಬರೋದು ನಮ್ಮ ಇಚ್ಛೆಗಳಿಂದ, ಪರೀಕ್ಷೆ ಬರೋದು ದೇವರಿಂದ. ಅರ್ಥ ಮಾಡ್ಕೋಬೇಕು. ಪರಿಶೋಧನೆ ಬೇರೆ, ಶೋಧನೆ ಬೇರೆ. ಇಲ್ಲೂ ವಾಕ್ಯ ನೀವು ಗಮನಿಸೋದಾದ್ರೆ ಶೋಧನೆ ಬೇರೆ, ಪರೀಕ್ಷೆ ಬೇರೆ. ನೀವು ನೋಡೋದಾದ್ರೆ ಯಾಕೆ ದೇವರು ಟೆಸ್ಟ್ ಅನ್ನ ಇಡ್ತಾನೆ ಅಂದ್ರೆ, ಟೆಸ್ಟ್ ಅನ್ನ ದೇವರು ಇಟ್ಟಾಗ ಅಲ್ಲಿ ದೇವರು ತನ್ನ ಉದ್ದೇಶವನ್ನ ನೆರವೇರಿಸ್ತಾನೆ. ಶೋಧನೆ ಬಂದಾಗ ಪಾಪದಲ್ಲಿ ನೀವು ಬೀಳೋದ್ರಿಂದ ನಾವು ನಮ್ಮ ಜೀವಿತಗಳನ್ನ ಹಾಳು ಮಾಡ್ಕೊಳ್ತೀವಿ. ಆದ್ರೆ ಪರೀಕ್ಷೆ ದೇವರು ಕೊಟ್ರೆ ಅದರಲ್ಲಿ ಪಾಸ್ ಆದ್ರೆ ಯಾರ ಉದ್ದೇಶ ನೆರವೇರಿಸ್ತೀರಾ ನೀವು? ಸೊ ಅಬ್ರಹಾಮನಿಗೆ ದೇವರು ಇಲ್ಲಿ ಕೊಟ್ಟಿದ್ದು ಶೋಧನೆ ಅಲ್ಲ, ಏನದು? ಪರಿಶೋಧನೆ, ಅಂದ್ರೆ ಪರೀಕ್ಷೆ. ನೀವು ಅಬ್ರಹಾಮನ ಜೀವಿತವನ್ನ ನೋಡೋದಾದ್ರೆ ಅವನ ಜೀವಿತದಲ್ಲಿ ಒಂದ್ ದಿವಸ ಫ್ಯಾಮಿಲಿಲಿ ಅವನಿಗೆ ಟೆಸ್ಟ್ ಬಂತು. ಅವನ ಹೆಂಡತಿ ಹೇಳಿದ್ಲು ಮಗುವನ್ನ ಇನ್ನೊಬ್ಬರಿಂದ ಹೊಂದ್ಕೊ ಅಂತ ಹೇಳ್ದ. ಆ ಟೆಸ್ಟ್ ಅನ್ನ ಅವನ್ ಪಾಸ್ ಮಾಡ್ಬೇಕಾಗಿ ಬಂತು. ಒಂದ್ಸರಿ ಕ್ಷಾಮ ಬಂದ್ಬಿಡ್ತು. ಕಡೆ ಆ ಹೆಂಡತಿ ಉಪಪತ್ನಿಯಾಗಿ ಹಾಗರಳು ಬಂದು ಅವಳ ಮುಖಾಂತರವಾಗಿ ಒಂದು ಮಗು ಹುಟ್ಟಿದಾಗ ಅಲ್ಲಿ ಫಾದರ್ಹುಡ್ಗೂ ಟೆಸ್ಟ್ ಬಂತು. ತಂದೆಯಾಗಿ ಮಾಡ್ಬೇಕಾಗಿರುವಂತ ಜವಾಬ್ದಾರಿಯನ್ನ ಮಾಡ್ಬೇಕಾಗಿರೋ ಟೆಸ್ಟ್ ಬಂತು. ಈ ಅಬ್ರಹಾಮನು 22ನೇ ಅಧ್ಯಾಯ ಬರೋವರೆಗೂ ಅನೇಕ ಟೆಸ್ಟ್ಗಳನ್ನ ಪಾಸ್ ಮಾಡ್ಕೊಂಡ್ ಬರ್ಬೇಕಾಗಿದೆ. ಈಗ 6ನೇ ವಾಕ್ಯದಲ್ಲಿ ನೀವು ಹೋದ್ರಿ, 22 6ನೇ ವಾಕ್ಯ ಏನ್ ಹೇಳುತ್ತೆ? ಹೌದು, ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು ಅಂದಾಗ ಯೋಚನೆ ಮಾಡಿ ನೋಡ್ಬೇಕು. ಅಬ್ರಹಾಮನಿಗೆ ಸರ್ವೆಂಟ್ಸ್ಗಳು ಕ್ಯಾಂಪ್ ನಲ್ಲಿ ಇದ್ದಾರೆ. ಅವನಿಗಿರುವಂತ ಪ್ರಾಬ್ಲಮ್ನ ಅವನ ಹೆಂಡತಿಗೆ ಹೇಳೋ ಹಂಗಿಲ್ಲ. ಯಾಕಂದ್ರೆ ಯಾರು ಹೇಳಿರೋದು ಬಲಿ ಕೊಡಕ್ಕೆ? ದೇವರು ಹೇಳಿದ್ರು. ಯಾರಿಗೆ ಹೇಳಂಗಿಲ್ಲ? ಯೋಚನೆ ಮಾಡಿ ನೋಡ್ರಿ. ಅವನ ಹೆಂಡತಿಗೂ ಹೇಳಂಗಿಲ್ಲ, ಅವನ ಮಗನಿಗೆ ಅವನ ಅರ್ಥ ಮಾಡ್ಸಕ್ಕಾಗಲ್ಲ. ಎರಡನೇದಾಗಿ ಅವನ ಜೀವಿತದಲ್ಲಿ ಸರ್ವೆಂಟ್ಸ್ಗಳನ್ನು ಅವನು ಬಿಟ್ಟು ಬರಬೇಕು. ಬಟ್ ಒಂಟಿಗನಾಗಿ ಅವನು ಹೋಗ್ತಿದ್ದ. ನೀವು ಯೋಚನೆ ಮಾಡ್ಬೇಕು, ನಮ್ಮ ಲೈಫ್ನಲ್ಲಿ ದೇವರು ಅನೇಕ ಸಾರಿ ನಮ್ಮನ್ನ ಒಂಟಿಗರಾಗಿ ಮಾಡ್ತಾನೆ. ಒಂಟಿತನ ಯಾಕೆ? ಅದನ್ನ ಫೇಸ್ ಮಾಡ್ಲಿಕ್ಕೆ ಅವನು ಒಬ್ಬನೇ ಹೋಗ್ಬೇಕು. ಅವನು ಯಾರ ಹತ್ರನೂ ಅದನ್ನ ಹೇಳ್ಕೊಳ್ಳಿಕ್ ಸಾಧ್ಯವಾಗಿಲ್ಲ. ಕ್ರೈಸ್ತ ಜೀವಿತವೂ ಹಾಗೇನೆ. ನಾವು ಪ್ರತಿ ವಾರ ಚರ್ಚ್ಗೆ ಫೆಲೋಶಿಪ್ ಬರುವಾಗ ಚೆನ್ನಾಗಿರುತ್ತೆ, ಆದ್ರೆ ಸಂಜೆ ನಾವು ಮನೆಗೆ ಹೋದ್ಮೇಲೆ ನಮ್ಮ ಲೈಫನ್ನ ನಾವು ಒಂಟಿಯಾಗಿ ಫೇಸ್ ಮಾಡ್ಬೇಕು. ಆದ್ರೆ ಇಲ್ಲಿ ವಾಕ್ಯ ನೀವು ನೋಡೋದಾದ್ರೆ 7ನೇ ವಾಕ್ಯ ಹೇಳುತ್ತೆ, ಹೋಗುವಾಗ ಇಸಾಕನು ಏನ್ ಮಾಡಿದ್ನಂತೆ? 7வது ವಚನ. ಇಸಾಕನು ತನ್ನ ತಂದೆಯಾದ ಅಬ್ರಾಹ್ಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಾಹ್ಮನು ಏನ್ ಮಗನೇ ಅನ್ನ. ಏನಂತೆ? ಅವಾಗ ಏನ್ ಹೇಳ್ತಾ ಇದ್ದಾನೆ? ಏನ್ ಮಗನೇ ಅಂದಾಗ ಏನೇ ಉತ್ತರ? ಬೆಂಕಿಯು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ. ಅವನು ಕೇಳ್ತಾ ಇದ್ದಾನೆ, ಕಟ್ಟಿಗೆ ಇದೆ, ಬೆಂಕಿ ಇದೆ, ಸರಿ, ಕುರಿಯಲ್ಲಿ. ಆದ್ರೆ ಒಬ್ಬ ಅಪ್ಪ ಯೋಚನೆ ಮಾಡಿ ನೋಡ್ರಿ, ಆ ಕುರಿ ನೀನೆ ಅಂತ ಹೇಳಕ್ಕಾಗಲ್ಲ. ಎಂತ ಪರಿಸ್ಥಿತಿ! ಒಂದ್ ಬೇಕಿದ್ರೆ ನನ್ಗನ್ಸುತ್ತೆ ಅವನು ಹೋಮಕ್ಕೆ ಬೇಕಾದಂತ ಕಟ್ಟಿಗೆ ಅವನೊಂದು ವೇಳೆ ಅವನು ಕಡಿಯುವಾಗ ನಾನು ಯೋಚನೆ ಮಾಡ್ತೀನಿ, ಅವನ ಆ ಸೌದೆ ಸೀಳುವಾಗ ಅವನ ಹೃದಯ ಕೂಡ ಸೀಳೋಗಿರುತ್ತೆ. ಯೋಚನೆ ಮಾಡಿ ನೋಡ್ಬೇಕು. ಅವನ ಪಾಯಿಂಟ್ ಅಲ್ಲಿ ನೀವು ನಿಂತು ಯೋಚನೆ ಮಾಡ್ಬೇಕು. ನಾನು ಅದಕ್ಕೆ ನಿಮಗೆ ಟೈಮ್ ಕೊಡ್ತಿದ್ದೀನಿ. ನಿಮಗೆ ಇಷ್ಟವಾದಂತ ಒಬ್ಬ ಮಗನನ್ನ ನೀವು ದೇವರ ಸೇವೆಗೆ ಏನಾದ್ರೂ ಕೊಡ್ರಿ ಅಂತ ಯೋಚನೆ ಮಾಡಿ ನೋಡ್ರಿ. ಆ ಸೇವಕ ಒಂದ್ ದಿವಸ ನಿನ್ ಮಗ ಹೋಗಿ ಚೈನಾದಲ್ಲೋ ಆಫ್ರಿಕಾದಲ್ಲೋ ಎಲ್ಲೋ ಸತ್ತೋಗ್ಬಿಡ್ತಾನೆ ಅಂದ್ರೆ ನೀವೆಷ್ಟು ಯೋಚನೆ ಮಾಡ್ತೀರಿ? ನನ್ನ ಮಗನನ್ನ ನಾನು ಇಲ್ಲಿಂದ ಮೈಸೂರಿಗೆ ಬಿಟ್ಟ ಮೇಲೆ ನಾವಿಬ್ಬರು ಕೆಲವು ತಿಂಗಳಿಂದ ಎಷ್ಟು ಸಾರಿ ಹತ್ತಿದೀವಿ ಅಂತ ನಿಮಗೆ ಗೊತ್ತಿಲ್ಲ. ಅವನ್ ರಜಾ ಮುಗಿಸಿ ಹೋಗುವಾಗ, ಆ ಡೋರ್ ಬಿಟ್ಟು ಆಚೆ ಹೋಗುವಾಗ ಬಹಳ ಸರಿ ನಮಗೆ ನೋವು ಬಂದಿದೆ. ಆದ್ರೆ ಒಂದು ಯೋಚನೆ ಮಾಡ್ತೀನಿ, ಎಲ್ಲೋ ಓದ್ತಾನೆ, ಅವನ ಲೈಫ್ ಏನಾಗ್ಬೋದು. ಯಾಕಂದ್ರೆ ಸಣ್ಣ ಸಂಗತಿಗಳನ್ನ ಮಾಡೋ ನಮಗಷ್ಟು ನೋವಿದ್ರೆ, ಒಬ್ಬ ನಾಯಕತ್ವದಲ್ಲಿ ನಿಲ್ಲುವಂತ ವ್ಯಕ್ತಿ, ಆಲ್ವೇಸ್ ಅ ಲೀಡರ್ ವಿಲ್ ಗೋ ಥ್ರೂ ಲೋನ್ಲಿನೆಸ್. ಒಬ್ಬ ನಾಯಕ ಅವನ ನಾಯಕನಾಗಿರೋದಕ್ಕೆ ಗುರುತೇನಂದ್ರೆ ಅವನು ಒಂಟಿತನದಲ್ಲಿ ಹಾದು ಹೋಗ್ತಾನೆ. ಅದು ಫ್ಯಾಮಿಲಿಯಲ್ಲಿ ಅವನ ನಾಯಕನಾಗಿರ್ಬೋದು, ಅಥವಾ ಕಂಪನಿಯಲ್ಲಿ ಅವನು ಲೀಡ್ ಮಾಡುವಂತ ವ್ಯಕ್ತಿ ಆಗಿರ್ಬೋದು. ಯಾವುದೇ ವಿಷಯದಲ್ಲೂ ಅವನು ಒಂದನ್ನ ಜವಾಬ್ದಾರಿ ಹೊತ್ತು ನಡೆಸೋನಾದ್ರೆ ಅವನನ್ನ
ಯಾರು ನೋಡ್ಕೊಳ್ತಾರೆ ಅನ್ನೋ ಪ್ರಶ್ನೆ ಅವನಿಗೆ ಯಾವಾಗ್ಲೂ ಇರುತ್ತೆ. ಆದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ದೇವರು ನೋಡಿಕೊಳ್ಳುವ ದೇವರು. ಎರಡನೇದಾಗಿ ದೇವರು ಎಲ್ಲಿ ನೋಡ್ಕೊಳ್ತಾನೆ? ಮೊದಲನೇ ಪ್ರಶ್ನೆ, ದೇವರು ಎಲ್ಲಿ ನೋಡ್ಕೊಳ್ತಾನೆ? 9ನೇ ವಾಕ್ಯ ನೋಡ್ರಿ. ಹೀಗೆ ಅವರಿಬ್ಬರು ಹೋದರು. 22 ವಾಕ್ಯ, ಆದಿಯಾಗಮಂ 22 ವಚನ. ದೇವರು, ಅವರಿಬ್ಬರು ಹೋದರು, ದೇವರು ಹೇಳಿದ ಸ್ಥಳಕ್ಕೆ ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನ ಏನ್ ಮಾಡಿದ್ನಂತೆ? ಕಟ್ಟಿ, ಅಲ್ಲಿ ಕಟ್ಟಿಗೆಯನ್ನ ಒಟ್ಟಿ ತನ್ನ ಮಗನಾದ ಇಸಾಕನ ಕೈ ಕಾಲುಗಳನ್ನ ಏನ್ ಮಾಡಿದ್ನಂತೆ? ಬೀಗಿದನಂತೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ದೇವರು ನಿಮಗೂ ನಮಗೂ ಎಲ್ಲಿ ನೋಡ್ಕೊಳ್ತಾನೆ ಅಂದ್ರೆ, ದೇವರು ಕಳುಹಿಸುವ ಸ್ಥಳದಲ್ಲಿ ದೇವರು ನಮ್ಮನ್ನ ನೋಡ್ಕೊಂತಾನೆ. ಅಲ್ಲಿ ವಾಕ್ಯ ಓದ್ ನೋಡ್ರಿ, ನಿಧಾನಕ್ಕೆ ಹೋದ್ರಿ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ. ಇವತ್ ಬೆಳಗ್ಗೆ ಯೋಚನೆ ಮಾಡಿ ನೋಡ್ರಿ, ದೇವರು ಎಲ್ರಿಗೂ ಒದಗಿಸಲ್ಲ. ದೇವರು ಹೇಳುವಂತ ಸ್ಥಳಕ್ಕೆ ನೀವು ಹೋಗ್ಬೇಕು. ನಮ್ಮ ಜೀವಿತದಲ್ಲಿ ದೇವರು ಆರಿಸಿಕೊಳ್ಳುವಂತಹ ಜೀವಿತಕ್ಕೆ ನಾವು ಬರುವಾಗ, ಗಾಡ್ ವಿಲ್ ಲುಕ್ ಆಫ್ಟರ್ ಅಸ್ ಓನ್ಲಿ ವೆನ್ ವಿ ಆರ್ ಇನ್ ಹಿಸ್ ವಿಲ್. ಆತನ ಚಿತ್ತದಂತೆ ಇರುವಂತಹ ಸ್ಥಳ. ಇದು ನೀವು ಅರ್ಥ ಮಾಡ್ಕೋಬೇಕು. ಅಬ್ರಾಹ್ಮನಿಗೆ ದೇವರು ಇದನ್ನ ಕಲಿಸ್ಬೇಕಿತ್ತು. ಯಾಕೆ ಗೊತ್ತಾ? ಆದಿಕಾಂಡ ನೋಡ್ರಿ 12ನೇ ಅಧ್ಯಾಯ ಏನ್ ಹೇಳ್ತಾ ಇದೆ? 10ನೇ ವಾಕ್ಯ ಹೇಳುತ್ತೆ. 10ನೇ ವಾಕ್ಯ 12:10. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಅವನ್ ಎಲ್ಲಿಗೆ ಹೋಗ್ತಾ ಇದ್ದಾನೆ? ದೇವ್ರು ಹೋಗಕ್ ಹೇಳದ್ನ? ಆಂಡವರ ಐಗುಪ್ತಕ್ಕೆ ಪೋಸೋನಾರ, ಈಜಿಪ್ಟಿಗೆ ಪೋಸೋನಾರ? ಸೋಲಲ್ಲ. ಯಾಕಂದ್ರೆ ನೀವು ಗಮನಿಸಿದ್ರೆ ದೇವ್ರು ಹೇಳಿಲ್ಲ ಅಂತ ಹೆಂಗೆ ಗೊತ್ತು ಪಾಸ್ಟ್ರೆ? 12ನೇ ಅಧ್ಯಾಯ 6ನೇ ವಾಕ್ಯ 7ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ಎಲ್ಲಿ ಅದು? ಕಾನಾನಲ್ಲಿ. ದೇವರು ಅವನಿಗೆ ಎಲ್ಲಿಗೆ ಹೋಗಕ್ಕೆ ಹೇಳಿದ್ದು? ಕಾನಾನಿಗೆ ಹೋಗು ಅಂತ ಹೇಳಿದ್ದು. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ? ನಾನು ಈ ದೇಶವನ್ನ ನಿನ್ನ ಸಂತಾನಕ್ಕೆ ಕೊಡುವೆನು. ದೇವರು ಹೇಳಿದ್ದವನ್ನ ಕಾನಾನಿಗೆ ಹೋಗಕ್ಕೆ. ಆದ್ರೆ ಬರ ಬಂದಿದ್ರಿಂದ ದೇವರು ಹೇಳಿದ್ನು, ನಿನ್ ಸಂತತಿ ನೋಡಿ ನಾನು ಆಶೀರ್ವದಿಸ್ತೀನಿ ಅಂದ್ರೆ, ಬರದಲ್ಲಿ ದೇವರಿಗೆ ಕೊಡಕ್ಕಾಗಲ್ವಾ? ಕೊಡ್ತಾರ ಕೊಡಲ್ವಾ? ನೋಡ್ರಿ, ನಿಮ್ಗೆ ಡೌಟ್ ಎಲ್ಲಿ ಬರುತ್ತೆ? ಫಸ್ಟ್ ದೇವ್ರು ಕೊಟ್ಟಿದ್ದಾನೆ. ಬೈಬಲ್ನಲ್ಲಿ ಅನೇಕ ಭಕ್ತರುಗಳಿಗೆ ದೇವ್ರು ಕೊಟ್ಟಿದ್ದಾನೆ. ಆದ್ರೆ ಅವನ ಪ್ರಯತ್ನದಿಂದ ಏನ್ ಮಾಡ್ತಾ ಇದ್ದಾನೆ? ನಾನು ಅಲ್ಲಿಗೆ ಹೋಗ್ಬೇಕು. ಹೋಗಿದ್ದಕ್ಕೆ ಏನ್ ಪ್ರಾಬ್ಲಮ್ ಆಯ್ತು? ನೀವು ವಾಕ್ಯ ಭಾಗ ಓದಿದ್ರೆ, ಫರೋಹನ್ ರಾಜನ ಹತ್ರ ಅಲ್ಲಿಗೆ ಹೋದ್ಮೇಲೆ ಅವನ ಹೆಂಡ್ತಿನ ಸುಂದರವಾಗಿದ್ದರಿಂದ ಏನಂತ ಹೇಳ್ಬೇಕು? ತಂಗಿ ಅಂತ ಸುಳ್ಳು ಹೇಳ್ಬಿಟ್ಟ. ಕರೆಕ್ಟ್ ಆಗಿ ಇದ್ದಿದ್ದ ಜಾಗದಲ್ಲಿ ಇದ್ದಿದ್ರೆ ಸುಳ್ಳು ಹೇಳೋ ಬುದ್ಧಿ ಬರ್ತಿರ್ಲಿಲ್ಲ. 13ನೇ ಅಧ್ಯಾಯ 1ನೇ ವಾಕ್ಯ 13:1 ನಿಂಗೆ ವಾಸ್ತಿಗನ, ಅಬ್ರಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನ ಲೋಟನನ್ನ ಸಂಗಡ ಕರ್ಕೊಂಡು ಐಗುಪ್ತ ದೇಶ ಬಿಟ್ಟು, ಹೆಂಡತಿ ವಿಷಯದಲ್ಲಿ ಪ್ರಾಬ್ಲಮ್ ಬಂದ್ಮೇಲೆ ಯಾವನಾದ್ರೂ ಆ ಊರಲ್ಲಿ ಇರ್ತಾನೇನಯ್ಯ? ಏನಾದ್ರೂ ಇರ್ಬೋದಾ? ಪ್ಯಾಕ್ ಮಾಡ್ಕೊಂಡು ಹೋಗೇ ಬಿಟ್ಟ. ನೀವೆಲ್ಲ ನಗ್ಬೋದು, ಆದ್ರೆ ಅದು ಅಬ್ರಾಮನಿಗೆ ಅವತ್ತು ಅದೇ ನಿಜವಾದ ಪ್ರೀತಿ. ಅಬ್ರಾಮನಿಗೆ ಆತರ ಪ್ರೀತಿ ಇತ್ತು. ಯಾಕೆ ಹೇಳ್ತಿದ್ದೀನಿ? ಅಲ್ಲಿ ನಿಜವಾಗಲೂ ದೇವರು ಹೇಳದಂತ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಇರಬೇಕಾಗಿತ್ತು. ರೂತಳ ಪುಸ್ತಕ, ಬುಕ್ ಆಫ್ ರೂತ್ 1ನೇ ಅಧ್ಯಾಯ 1ನೇ ವಾಕ್ಯ. ರೂತಳ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ. ಅಲ್ಲಿ ಕೂಡ ನೀವು ನೋಡೋದಾದ್ರೆ ಆ ಕುಟುಂಬಕ್ಕೆ ಏನ್ ಬಂತು? ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಏನಾಯ್ತಂತೆ? ಬರ ಬಂದದ್ರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ 2 ಕುಮಾರರು ಸಹಿತವಾಗಿ ಎಲ್ಲಿಗೆ ಹೋಗ್ಬಿಟ್ಟ? ಮೋವಾಬ್ ದೇಶದಲ್ಲಿ ವಾಸ ಮಾಡ್ಬೇಕೆಂದು ಹೋಗ್ಬಿಟ್ಟ. ಹೋಗಿದ್ರಿಂದ ಏನಾಯ್ತು ಗೊತ್ತಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಹೋಗಿದ್ದಂತ ಇಡೀ ಫ್ಯಾಮಿಲಿಲಿ ಎಲ್ಲ ಗಂಡಸರು ಸತ್ತೋದ್ರು. ಸಿಂಪಲ್ ಅಂತ ನೀವು ತಿಳ್ಕೊಬಹುದು. ಅದಕ್ಕೆ ನಿಮ್ಮ ಜೀವಿತದಲ್ಲಿ ದೇವರು ಯಾವಾಗ ನೋಡ್ಕೊಳ್ತಾನೆ? ಅವರು ಹೇಳಿದಂತ ಸ್ಥಳದಲ್ಲಿ ಇರೋದನ್ನ ನಾವು ಕಲ್ತ್ಕೋಬೇಕು. ಸುಮ್ಮನೆ ದೇವರು ಎಲ್ಲರೂ ನೋಡ್ಕೊಳಲ್ಲ. ಬಹಳಷ್ಟು ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ನಾನು ಬೈಬಲ್ ಕಾಲೇಜ್ನಲ್ಲಿ ಇದ್ದಾಗ ನಮ್ ಕಾಲೇಜ್ ಗ್ರಾಜುಯೇಷನ್ ಮುಗಿಯೋ ಟೈಮಲ್ಲಿ ನಮ್ ಟೀಚರ್ ಒಬ್ರು ಪ್ರೇಯರ್ ಮಾಡಿದ್ರು. ಏನ್ ಪ್ರೇಯರ್ ಮಾಡಿದ್ರು ನನಗೆ ಈಗಲೂ ನೆನಪಿದೆ. ಲಾರ್ಡ್, ಡು ನಾಟ್ ಗೋ ವಿತ್ ದೆಮ್ ವೇರ್ ಎವರ್ ದೇ ಗೋ, ಬಟ್ ಗೋ ವಿತ್ ದೆಮ್ ವೇರ್ ಯು ವಾಂಟ್ಸ್ ದೆಮ್ ಟು ಗೋ.
ಅಂಡ್ ದೇರ್ ಯು ವಿಲ್ ಬಿ ಅಂದ್ರು ಕುರಿಯಾಕೋಸ್. ದೇವರೇ, ಅವ್ರು ಹೋಗೋ ಜಾಗದಲ್ಲೆಲ್ಲ ಸೇವೆಯಲ್ಲಿ ನೀನು ಇರಬೇಡ, ನೀನು ಅವರನ್ನು ಕಳಿಸುವ ಜಾಗದಲ್ಲಿ ಅವ್ರ ಜೊತೆ ನೀನು ಇರು ದೇವ್ರೆ. ನಾನು ಅವತ್ತು ಆಮೇಲೆ ಹೇಳಿದೆ. ಅದಾದ್ಮೇಲೆ ನನಗೆ ಒಳ್ಳೆ ಬೈಬಲ್ ಕಾಲೇಜಿನಲ್ಲಿ ನನಗೆ ಫ್ರೀ ಸೀಟ್ ಕೊಟ್ಟರು MD ಮಾಡಲಿಕ್ಕೆ. ಆದರೆ ಅವ್ರು ನೇರವಾಗಿ ಅಲ್ಲಿ ಪ್ರಸಂಗ ಮಾಡಿದಂಥ ವ್ಯಕ್ತಿ ನನ್ನ ಹತ್ರ ನೇರವಾಗಿ ಬಂದರು, ಡೋಂಟ್ ಗೋ ಫಾರ್ ಹೈಯರ್ ಸ್ಟಡೀಸ್, ಹೈಯರ್ ಸ್ಟಡಿಗೆ ನೀನು ಹೋಗ್ಬೇಡ, ನಿನ್ನ ಪ್ರಸಂಗ ನೋಡಿದಾಗ ದೇವರ ಮೇಲೆ, ದೇವರ ಅಭಿಷೇಕ ನಿನ್ ಮೇಲಿದೆ, ಫೀಲ್ಡ್ಗೆ ಹೋಗ್ಬಿಡು ಅಂದ್ರು. ನಾನು MD ಮಾಡಿ MTH ಮಾಡಿ ಒಳ್ಳೆ ರೀತಿಯಲ್ಲಿ ಹೈ ಲೆವೆಲ್ಗೆ ಬರೋಣ ಅಂತ ಪ್ಲಾನ್ ಇತ್ತು ನನಗೆ. ಆದ್ರೆ ಆ ಮನುಷ್ಯನ ಮಾತು ಇವತ್ತು ನಿಮ್ ಮುಂದೆ ಇಲ್ಲೊಂದು ಕಾಡಿನಲ್ಲಿ ಬಂದಂಗೆ ಕೂತಿದ್ದೀನಿ ನಾನು. ಆದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದು ಔಟ್ ಆಫ್ ಆರ್ಡರ್ ಅಂತ ನನ್ನ ಫ್ರೆಂಡ್ಸ್ಗಳು ನನ್ನ ಬಗ್ಗೆ ಹೇಳ್ತಾರೆ. ಆದ್ರೆ ನನಗ್ ಗೊತ್ತಿದೆ, ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ, ದೇವರು ಹೇಳಿದಂತ ಸ್ಥಳದಲ್ಲಿ ನಾವಿರುವಾಗ ಅದು ಕಾಡಾಗಿದ್ರು ದೇವರು ಪೋಷಿಸ್ತಾನೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಲೈಫ್ ನಲ್ಲೂ ಇದನ್ನ ಸೈತಾನ ಮಾಡ್ದ. ಯೇಸು ಸ್ವಾಮಿಯನ್ನ ಎಲ್ಲಿ ಕರ್ಕೊಂಡೋದ? ಕರ್ಕೊಂಡೋಗಿ ಬರೀ ಕಾಡಿಗೆ ಕರ್ಕೊಂಡೋದ್ನ ನೋಡ್ರಿ. ಯೋರ್ದಾನನ ಹೊಳೆಯಿಂದ ದೇವರ ಆತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಪವಿತ್ರಾತ್ಮನ ಕರ್ಕೊಂಡೋಗಿದ್ದು ಅಡವಿಗೆ, ಸೈತಾನ ಅಲ್ಲ ಕರ್ಕೊಂಡೋಗಿದ್ದು. ಆದ್ರೆ ಅಲ್ಲಿ 5ನೇ ವಾಕ್ಯ ನೋಡ್ರಿ, ಸೈತಾನನು ಆತನನ್ನು ಎಲ್ಲಿ ಕರ್ಕೊಂಡೋದ? ಮೇಲಕ್ಕೆ ಕರ್ಕೊಂಡೋದ. ಅಲ್ಲಿ ಹೋಗಿ ಕ್ಷಣ ಮಾತ್ರದಲ್ಲಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಏನ್ ಮಾಡ್ತಾನೆ? ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿಯನ್ನೇ ಸೈತಾನ ಮೇಲಕ್ಕೆ ಕರ್ಕೊಂಡೋದ್ರೆ ದೊಡ್ಡ ದೊಡ್ಡ ಸೇವಕರುಗಳನ್ನ ಕರ್ಕೊಂಡು ಹೋಗ್ತಾನೆ. ನೀನು ಅಡ್ಡದಾರಿಲಿ ಈ ದಾರಿಲಿ ಬಂದ್ರೆ ನಿನಗೆಲ್ಲ ಸಿಗುತ್ತೆ. ಆ ರೀತಿ 100ಕ್ಕೆ 85% ಸೇವಕರುಗಳು ನನಗೆ ತಿಳಿದ ಹಾಗೆ ದಾರಿ ತಪ್ಪದವರು ಗೊತ್ತು ನನಗೆ. ದೇವರು ಹೇಳಬೇಕಾದಂತ ಸ್ಥಳದಲ್ಲಿ ಅವರು ಇಲ್ಲದೆ ಯಾವ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗಿದ್ರಿಂದ ಆಮೇಲೆ ಅದು ಇದು ಎಲ್ಲ ಬಂದಿರ್ಬೋದು. ಆದ್ರೆ ಅದು ದೇವರು ಕೊಟ್ನ ಅನ್ನೋದನ್ನ ಅವ್ರು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಯಾಕಂದ್ರೆ ಯೇಸು ಸ್ವಾಮಿನೇ ಸೈತಾನ ಬಿಟ್ಟಿಲ್ಲ ಅಂದ್ರೆ ಸೇವಕರು ಕೂಡ ದೊಡ್ಡ ವಿಷಯ ಅಲ್ಲ. ಆದ್ರೆ ನೀವು ನೋಡೋದಾದ್ರೆ ಇದೇ ಶೋಧನೆ ಯಾರಿಗ್ ಬಂತು? ಅಬ್ರಹಾಮನಿಗೆ ಬಂತು. ಆದ್ರೆ ಅಬ್ರಹಾಮನು ಅವನ ಮಗನನ್ನ ಬಲಿ ಕೊಡ್ಬೇಕು, ಆದ್ರೆ ದೇವರ ಸ್ಥಳಕ್ಕೆ ಹೋಗ್ಬಿಟ್ಟ. ನನಗೆ ಬಹಳ ಇಷ್ಟವಾದಂತ ಒಬ್ಬ ಸೇವಕರು ಡೇವಿಡ್ ಲಿವಿಂಗ್ಸ್ಟನ್. ಡೇವಿಡ್ ಲಿವಿಂಗ್ಸ್ಟನ್ ನನಗೊಬ್ಬ ಇನ್ಸ್ಪಿರೇಷನ್. ನಾನಿವತ್ತು ಹಳ್ಳಿಗಳ ಸೇವೆಯನ್ನು ಆರಿಸ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಕಾರಣವಾಗಿದ್ರೆ ಅದು ಡೇವಿಡ್ ಲಿವಿಂಗ್ಸ್ಟನ್. ಆದ್ರೆ ಡೇವಿಡ್ ಲಿವಿಂಗ್ಸ್ಟನ್ ಏನ್ ಹೇಳ್ತಾರೆ? ಡಾಕ್ಟರ್ ಆಗಿದ್ದವರು ಹೋಗಿದ್ದು ಎಲ್ಲಿಗೆ? ಅವ್ರು ಹೋಗಿದ್ದು ಆಫ್ರಿಕಾಗೆ. ಅವ್ರು ಏನ್ ಹೇಳ್ತಾರೆ? I would rather be in the heart of Africa in the will of God than on the throne of England out of the will of God. ನಿಜವಾಗ್ಲೂ ಹೇಳೋದಾದ್ರೆ ಅವನೇನ್ ಹೇಳ್ತಾ ಇದ್ದಾನಂದ್ರೆ, ದೇವರ ಚಿತ್ತ ಇಲ್ಲದೆ ಇಂಗ್ಲೆಂಡಿನ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಕ್ಕಿಂತ ದೇವರ ಚಿತ್ತದಲ್ಲಿ ಆಫ್ರಿಕಾದ ಕಾಡುಗಳಲ್ಲಿ ನಾನು ಇರೋದು ಒಳ್ಳೇದು ಅಂತ. ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ನೀವು ದೇವರ ಅರಮನೆ ಕೊಡ್ತಾರೆ ಅಂತ ಯೇಸು ಸ್ವಾಮಿ ನಂಬಿ ಬರ್ತಿದೀವಿ. ಆದ್ರೆ ಅವರುಗಳು ನಂಬಿದ್ದೇನು? ದೇವರ ಚಿತ್ತ ಇಲ್ಲದೆ ಇರುವಂತಹ ಸಿಂಹಾಸನದಲ್ಲಿ ಇಂಗ್ಲೆಂಡ್ನಲ್ಲಿ ನಾನು ಕುಳಿತುಕೊಳ್ಳೋದಕ್ಕಿಂತ ದೇವರ ಚಿತ್ತ ಇರುವಂತಹ ಸ್ಥಳದಲ್ಲಿ ನಾನು ಕಾಡುಗಳಲ್ಲಿ ಇರೋದು ಒಳ್ಳೇದು. ನಾನು ನಿಮ್ಗೆ ಬಹಳ ಬಹಳ ಪ್ರೀತಿಯಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ದೇವರ ಸ್ಥಳದಲ್ಲಿ ಇರಬೇಕಂತ ಬಯಸ್ತಿದ್ದೀರಾ? ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಸೇವೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಕಣ್ಣಿಗೆ ಯಾವುದು ಸುಂದರವಾಗಿ ಇದೆ ಅನ್ನೋ ಜಾಗದಲ್ಲಿ ನೀವು ಇರಕ್ ಬಯಸ್ತಿದ್ದೀರಾ? ಇಲ್ಲ ದೇವರೇ ನಿನ್ ಚಿತ್ತ ಎಲ್ಲಿದೆ ಅಲ್ಲಿ ನಾನು ಇರ್ಬೇಕಂತ ಬಯಸ್ತಿದ್ದೀರಾ? ಅದಕ್ಕೆ ಡೇವಿಡ್ ಲಿವಿಂಗ್ಸ್ಟನ್ ಹೇಳ್ತಾನೆ, ಜಗತ್ತಿನಲ್ಲೇ ಸೇಫೆಸ್ಟ್ ಪ್ಲೇಸ್, ಸುರಕ್ಷಿತವಾದ ಜಾಗ ಯಾವುದು ಗೊತ್ತಾ? ದೇವರ ಚಿತ್ತ ಇರೋ ಜಾಗ, ದೇವರ ಚಿತ್ತವುಳ್ಳಂತ ಆ ಜಾಗ. ಆ ಜಾಗಕ್ಕೆ ನಾವು ನೀವು ನಮ್ಮ ಜೀವಿತವನ್ನ ಬಿಟ್ಟುಕೊಟ್ಟಿದ್ದೀವ? ಒಂದು ವೇಳೆ ದೇವರ ಸ್ಥಳ ಭಾನುವಾರ ಅನೇಕ ಜನರು ಚರ್ಚ್ ಕೂಡ ಆರಿಸ್ಕೊಳ್ಳೋದು ಹೇಗೆ? ಅವ್ರಿಗೆ ದೇವರ ಆಲಯ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿಲ್ಲ. ಅವ್ರಿಗೆ ಬಿಸ್ನೆಸ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ. ಯಾಕಂದ್ರೆ ಎಲ್ಲಿ ವಾಕ್ಯ ಇದ್ದು ಅವನ ಜೀವನ ಕಟ್ಟಲ್ಪಡುತ್ತೋ ಅಲ್ಲಲ್ಲ ಅವನ ಮನಸ್ಸು. ಅವನಿಗೆ ಯಾವ್ದು ಮನಸ್ಸು? ಅಲ್ಲೋದ್ರೆ ಒಳ್ಳೆ ವ್ಯಾಪಾರ, ಅಲ್ಲೋದ್ರೆ ನನಗೆ ಒಳ್ಳೆ ಆದಾಯ. ಈ ರೀತಿ ಬಹಳಷ್ಟು ಜನ ಹೋಗೋದ್ರಿಂದಲೇ ಅವರ ಜೀವಿತಗಳಲ್ಲಿ ದೇವರ ಒದಗಿಸುವಿಕೆಯನ್ನು ಅವ್ರು ನೋಡಿಲ್ಲ. ದೇವರು ನೋಡ್ಕೊಳ್ತಾನೆ ಅಂತ ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರ ಪ್ರಯತ್ನಗಳಲ್ಲೇ ಮಾಡ್ಕೊಂಡು ಓಡ್ತಾ ಇರ್ತಾರೆ. ನೋಡ್ರಿ, ನನ್ಗೀಗ್ಲೂ ನೆನಪಿದೆ, ಒಂದ್ಸರಿ ಮಲೇಷ್ಯಾದಲ್ಲಿ ನಾನು ಹೋಗಿ ಬಂದಾಗ ಅಲ್ಲಿ ಒಬ್ರು
ಚಾಕ್ಲೇಟ್ ಕೊಟ್ರು. ಯಾರಿಗೆ ಕೊಟ್ರು ಅಂದ್ರೆ, ನಿಮ್ ಇಂಡಿಯಾದಿಂದ ಒಬ್ರು ಬಂದಿದ್ರು, ಅವ್ರು ಚಾಕ್ಲೇಟ್ ಅಂತಿದ್ದಾರೆ, ತಗೊಂಡೋಗ್ಬಿಟ್ಟು ಅವ್ರಿಗೆ ಚಾಕ್ಲೇಟ್ ಕೊಡಿ ಅಂತ. ಬೇಜಾರಾಗಿ ಚಾಕ್ಲೇಟ್ ಕೊಟ್ರು ಅವರು ನನ್ನ ಕೈಗೆ, ದೊಡ್ಡ ದೊಡ್ಡ ಚಾಕ್ಲೇಟ್ಗಳು. ನಾನು ಬಿಡ್ದಿ ಹಳೆ ಮನೇಲಿ ಬ್ರಿಡ್ಜ್ ಕೆಳಗಡೆ ಇದ್ದಿದ್ದ ಮನೇಲಿದ್ದೆ. ನನ್ನ ಸೀನಿಯರ್ ಒಬ್ಬ ಅವನು ಕಾಲೇಜೆಲ್ಲ ಮುಗಿಸಿ ಬೇರೆ ಬೇರೆ ಇದರಲ್ಲಿದ್ದವರು, ಇವತ್ತು ಬೆಂಗಳೂರಿನಲ್ಲಿ ಇದ್ದಾರೆ. ಅವತ್ತು ನಾವು ಓದುವಾಗ ಅವ್ರಿಗೇನು ಕಾರು ಏನು ಇರಲಿಲ್ಲ. ಅವ್ರು ಮಾತಾಡುವಾಗ ತಮಿಳ್ನಾಡಿನಿಂದ ಬಂದವರು, ಸ್ವಲ್ಪ ಸರಿಯಾಗಿ ಇಂಗ್ಲೀಷು ಬರ್ತಿರ್ಲಿಲ್ಲ. ಆದ್ರೆ ನನ್ನನ್ನು ನೋಡಕ್ಕೆ ಚಾಕ್ಲೇಟ್ ಕಲೆಕ್ಟ್ ಮಾಡ್ಕೊಳಕ್ ಬಂದಾಗ ಕಾರಲ್ಲಿ ಬಂದು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರು, ಸುಜಿತ್, ಹೌ ಡು ಯು ಗೋ ಟು ಏರ್ಪೋರ್ಟ್? ನೀನ್ ಏರ್ಪೋರ್ಟ್ಗೆ ಹೇಗೆ ಹೋಗ್ತೀಯಾ? ಇಷ್ಟು ದೂರದಲ್ಲಿ ಇದೆಯಾ? ನಾನು ಹೇಳಿದೆ, ನಾನು ಇಲ್ಲಿಂದ ಟ್ರೈನ್ ಹತ್ತೀನಿ, ಅಲ್ಲಿಂದ ಅಲ್ಲಿ ಹೋಗಿ ಇಳಿತೀನಿ, ಅಲ್ಲಿಂದ ವೋಲ್ವೋ ಬಸ್ ಇದೆ, 250 ರೂಪಾಯಿ ಏರ್ಪೋರ್ಟ್ಗೆ ಹೋಗ್ತೀನಿ ಅಂದೆ. ಇಲ್ಲಿದೆಯಾ? ಇಲ್ಲಿದೆಯಾ ನೀನು? ಇಲ್ಲಿದ್ರೆ ಏನ್ ಮಾಡಕ್ಕಾಗುತ್ತೆ? ಏನಿದೆ? ಆದ್ರೆ ಇದು ಹೇಳಿ 10 ವರ್ಷ ಮೇಲಾಗಿದೆ. ಇವತ್ತು ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆ ವ್ಯಕ್ತಿಯ ಲೈಫ್ ಅಡ್ರೆಸ್ಗಳು, ಅವನ ಜೀವಿತ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಅವನ ಜೀವಿತದಿಂದ ಒಂದು 10 ಜನರಿಗೆ ಪ್ರಯೋಜನ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಸಿಡಿಗಳನ್ನ ಮಾಡಿದವನೇ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆದ್ರೆ ನಾನಿವತ್ತು ದೇವರ ಮುಂದೆ ತಾಳ್ಮೆಯಾಗಿ ಹೇಳಬಲ್ಲೆ. ಒಂದ್ಸರಿ ನಮ್ಮ ಅಮ್ಮನ ಹತ್ರನೂ ಒಬ್ಬ ಸೇವಕರು, ಒಂದು ಸಂಸ್ಥೆ ನಡೆಸೋರು ಬಂದು ಹೇಳಿದ್ರು, ಅವಕಾಶ ಕೊಟ್ಟಿದ್ರು. ನಿಮ್ ಮಗ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವನ್ ಅಲ್ಲಿ ಬಂದಿದ್ರೆ ಹೆಂಗ್ ನೋಡ್ಕೋಬಹುದು ಗೊತ್ತಾ? ಏನ್ ಮಾಡ್ಬೋದು? ಪಾಪ ನನ್ನ ತಂದೆ ತಾಯಿ ಕೂಡ ಆ ಸಮಯದಲ್ಲಿ ಯೋಚನೆ ಮಾಡಿದ್ದಾರೆ, ಮದುವೆ ಆಗಿಲ್ಲ, ನಾನು ಏನ್ ಮಾಡ್ತೀನಿ, ನನ್ನ ಲೈಫ್ ಏನಾಗುತ್ತೆ? ಆದ್ರೆ ಇವತ್ತು ನಾನು ಹಿಂತಿರುಗಿ ನೋಡುವಾಗ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಸೇವೆಗೆ ಬಂದಾಗ ನೀವ್ ಯಾರು ಇಲ್ಲ. ಆದ್ರೆ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ದೇವರ ಸ್ಥಳದಲ್ಲಿ ನಾನು ನಿಂತಿದ್ರಿಂದ ನೀವು ಇವತ್ತಿಲ್ಲಿ ಕೂತಿದ್ದೀರಾ. ನನ್ನನ್ನು ಹುಡುಕೊಂಡು ಬರ್ಲಿಕ್ಕೆ ಯೂಟ್ಯೂಬ್ ನೋಡೋರು ನೆನ್ನೆ ಕೂಡ ಒಬ್ಬ ಸೇವಕರು ಫೋನ್ ಮಾಡ್ತಾ ಇದ್ದಾರೆ, ನಿಮ್ ಮೆಸೇಜ್ ನಾನು ಮರಣದ ಹಾಸಿಗೆಯಲ್ಲಿ ನೋವಿನಲ್ಲಿ ನನ್ನನ್ನ ಕಾಪಾಡ್ತು. ಸಾಕ್ಷಿಯಾಗಿ ಹೇಳಬಲ್ಲೆ, ದೇವರ ಸ್ಥಳದಲ್ಲಿ ಇವತ್ತು ನಿಮ್ ಜೀವಿತಗಳಲ್ಲಿ ನೀವಿರೋದನ್ನ ಆರಿಸ್ಕೊಂಡ್ರೆ, ನೀವು ಎಲ್ಲೇ ಇದ್ರು ಅಲ್ಲಿ ದೇವರು ನಿಮ್ಮನ್ನ ನಡೆಸ್ತಾನೆ. ನಾನಿದೇನು ದೊಡ್ಡ ವೀರ ಶೂರನ್ ತರ ಮಾತಾಡ್ತಾ ಇಲ್ಲ. ನನ್ನ ಜೀವಿತದಲ್ಲಿ ಬಂದಂತಹ ಶೋಧನೆಯ ಸಮಯಗಳಲ್ಲಿ ನನಗೂ ಹೋರಾಟ ಇತ್ತು. ನಾನು ಸೇವೆ ಚರ್ಚ್ ಕೂಡ ಸ್ಟಾರ್ಟ್ ಮಾಡಿದಾಗ್ಲೂ ಮಾತಾಡಿದವರು ಇದ್ದಾರೆ. ಆದ್ರೆ ಒಂದನ್ನ ಮಾತ್ರ ನಾನು ತೀರ್ಮಾನ ಮಾಡ್ಕೊಂಡೆ, ಇದನ್ನ ನಾನು ಕಾಣಿಕೆಗಾಗಿ ಮಾಡ್ತಿದ್ದೀನಾ, ಇಲ್ಲ ನನ್ನ ಜೀವಿತದಲ್ಲಿ ದೇವರ ಸ್ಥಳವನ್ನ ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಮಾಡ್ತಿದ್ದೀನ. ಯಾವಾಗ ಉದ್ದೇಶ ಸರಿಯಾಗಿದ್ದು ದೇವರ ಸ್ಥಳವನ್ನ ನೀವು ಆರಿಸ್ಕೊಳ್ತಿರೋ, ಪಾಸ್ಟರ್ ಥಾಮಸ್ ರಾಜ್ ಅದಕ್ಕೆ ಒಂದು ಮಾತು ಹೇಳಿದ್ರು, ನಿಮ್ ಸೇವಕರಾಗಿ ನಿಮ್ ಜೀವನದಲ್ಲಿ ನೀವು ಒಂದೇ ಒಂದು ಮಾಡ್ಬೇಕಾಗಿರೋದು. ಪಾಸ್ಟರ್ ಮೈಕಲ್ ಸ್ಲಮ್ನಲ್ಲಿ ಸೇವೆ ಮಾಡಿದಾಗ, ಇವತ್ತು ಆ ಬಿಲ್ಡಿಂಗ್ ಅಲ್ಲಿದೆ. ಆದ್ರೆ ಅವ್ರ ಮಗನ ಹತ್ರ ಹೇಳಿದ ಮಾತೇನ್ ಗೊತ್ತಾ? ಅಪ್ಪ, ಇಲ್ಲೆಲ್ಲ ಈ ಕಡೆ ಲೆಫ್ಟ್ ಅಲ್ಲಿ ರೈಟ್ ಅಲ್ಲೆಲ್ಲ ಟಾಯ್ಲೆಟ್ಗೆ ಮಕ್ಕಳುಗಳು ಕುತ್ಕೊಂತಾರೆ. ಈ ಸ್ಲಮ್ ಅಲ್ಲಿ ಬಿಲ್ಡಿಂಗ್ ತಗೋಬೇಕಾ, ಜಾಗ ತಗೋಬೇಕಾ? ಆ ಸ್ಲಮ್ ನೀವು ನೋಡಿದ್ರೆ 10-12 ವರ್ಷದಿಂದ ಯಾರು ಹೋಗಲ್ಲ ಆ ರೋಡು. ನಾವುಗಳೇ ಹೋಗಕ್ ಬೇಜಾರಾದ್ವಿ. ಆದ್ರೆ ಥಾಮಸ್ ರಾಜ್ ಅವ್ರ ಮಗನಿಗೆ ಏನ್ ಹೇಳಿದ್ರು ಗೊತ್ತಾ? ಕಾಟ್ಲದ ಯೋಹಾನ್ ಇರುತ್ತದೆ. ಯಾರಿದ್ದಿದ್ದು? ಸ್ನಾನಿಕನಾದ ಯೋಹಾನ ಎಲ್ಲಿದ್ದ? ಕಾಡಲ್ಲಿದ್ದ. ಆದ್ರೆ ದೇವರ ವಾಕ್ಯ ಅವನಲ್ಲಿ ಇದ್ದಿದ್ದಕ್ಕೆ ಕಾಡಿಗೂ ಜನ ಬಂದ್ರು ಅಂದ್ರು. ಇವತ್ತು ಅದಕ್ಕೆ ಆ ಚರ್ಚ್ ನಲ್ಲಿ 400ಕ್ಕೂ ಹೆಚ್ಚು ಜನ ತುಂಬಲ್ಪಟ್ಟಿರೋದು. ಇನ್ನೂ ಜಾಸ್ತಿ ಆಗ್ತಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇವರು ಹೇಳಿದ ಸ್ಥಳದಲ್ಲಿ ನೀವಿದ್ದೀರಾ. ದೇವರು ಹೇಳುವಂತಹ ಕಾರ್ಯಗಳನ್ನ ಇವತ್ತು ನೀವು ನಾವು ಇದ್ದು ಮಾಡುವಾಗ ನಮ್ಮ ಜೀವಿತಗಳಲ್ಲಿ ನಾವು ದೇವರು ನಮ್ಮ ಎಲ್ಲಾ ಕಾರ್ಯಗಳನ್ನ ನಾವು ನೋಡ್ಕೊಳ್ಳುವಂತ ದೇವರಾಗಿದ್ದ. ಆದ್ರೆ ಅನೇಕ ಸಾರಿ ನಾನು ಇವತ್ತು ಕೂಡ ಯೋಚನೆ ಮಾಡ್ತಾ ಇದ್ದೆ. 2-3 ದಿನಗಳ ಹಿಂದೆ, ಶುಕ್ರವಾರ ನಾನು ನೈಟ್ ಬಂದಾಗ 11:30 ಆಗೋಯ್ತು. ಪಾಪ ಒಬ್ರು ಚರ್ಚ್ ಬ್ರದರ್ ಹೇಳಿದ್ರು, ಅಣ್ಣ ಬೇಕಿದ್ರೆ ನಾನು ಬಂದು ಬಿಟ್ಕೊಡ್ತೀನಿ ನಿಮ್ನ ಅಂತ. ರಾತ್ರಿ ಯಾಕೆ ಎಬ್ಸೋದು ಅಂತ ಅನ್ಕೊಂಡು ನಾನು ಅಲ್ಲಿ ಫ್ಯಾಮಿಲಿ 2-3 ಕೌನ್ಸಿಲಿಂಗ್ ಮಾಡಿ ಅಲ್ಲಿಂದ ಹತ್ತಿ ವಾಪಸ್ ಬರೋಷ್ಟರಲ್ಲಿ ತುಂಬಾ ಕಷ್ಟ ಆಗ್ಬಿಡ್ತು. ಬುಕ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದೆ. ಆದ್ರೆ ನಾನು ಅಲ್ಲಿಂದ ಇಳಿದ್ಬಿಟ್ಟು ಒಂದು ಸ್ವಲ್ಪ ದೂರದವರೆಗೂ 11:30 ರಾತ್ರಿ ಒಬ್ಬ ಬೈಕ್ ನನ್ನ ಬಿಟ್ಕೊಟ್ಟ ಅರ್ಧ ರೋಡ್ಗೆ. ಅಲ್ಲಿಂದ ಮತ್ತೆ ಬ್ಯಾಗ್ ಹಿಡ್ಕೊಂಡು ನಿಧಾನಕ್ಕೆ ನಡ್ಕೊಂಡ್ ಬರ್ತಿದ್ದೀನಿ. ಜಾಮ್ ಜೂಮ್ ಅಂತ ನನಗೆ ಗೊತ್ತಿರೋರು ಕಾರ್ಗಳಲ್ಲಿ ಹೋಗ್ತಾ ಇದ್ದಾರೆ, ಬೈಕಲ್ಲಿ ಹೋಗ್ತಾ ಇದೆ ಒಂದು ಟೀಮ್. ಅವರು ಸೇವೆಯಲ್ಲಿರೋರೆ, ಅವರೆಲ್ಲ ಹಿಂಗ್ ಹೋಗ್ತಾ ಇದ್ದಾರೆ. ನಾನ್ ನೋಡಿದ್ರೆ ಪರದೇಶಿ ತರ ಬ್ಯಾಗ್ ಹಿಡ್ಕೊಂಡು ನಿಧಾನಕ್ಕೆ ನಡ್ಕೊಂಡ್. ಎಷ್ಟೊತ್ತು?
ನಿಮ್ಗೇನ್ ಅನ್ಸುತ್ತೆ? ನೀವು ನಾನು ನೋಡಿದ್ರೆ ಅಯ್ಯೋ ನಮ್ಮ ಪಾಸ್ಟ್ರು ಎಂತ ಸ್ಥಿತಿ ನಿಮ್ಗೆ ಅನ್ಸಿರ್ಬೋದು. ರಾತ್ರಿ ನನಗೆ ತಲೆನೋವು ಜಾಸ್ತಿ ಹೋಯ್ತು, ಊಟ ಸಿಕ್ಕಿರ್ಲಿಲ್ಲ, ಮನೆಗೆ ಬಂದು ಮಾಡ್ಬೇಕಾಗಿ ಬಂತು. ಆದ್ರೆ ನಾನು ಚೇರಲ್ಲಿ ಬಂದು ಕುಳಿತಾಗ ಒಂದು ಯೋಚನೆ ಮಾಡಿ ನೋಡಿದೆ. ತಾಳ್ಮೆಯಿಂದ ಹೇಳ್ತೀನಿ, ದೇವರೇ ನಿನ್ನ ಚಿತ್ತದಲ್ಲಿ ನಾನು ಇವುಗಳನ್ನೆಲ್ಲ ಈ ರೀತಿ ಬದುಕಿದ್ರು, ನನ್ನನ್ನು ಗಮನಿಸ್ಲಿಕ್ಕೆ ಒಂದು ವೇಳೆ ಜನರುಗಳು ಆ ಸಮಯದಲ್ಲಿ ಬರದೇ ಇದ್ರು ಕೂಡ ಮನಸ್ಸಾಕ್ಷಿ ಶುದ್ಧವಾಗಿದ್ದು ಈ ಖಾಲಿ ಬ್ಯಾಗ್ನ ಹೊತ್ಕೊಂಡು ಬಂದು ನೆಮ್ಮದಿಯಾಗಿ ವಾಕ್ಯ ಹೇಳಕ್ ನನ್ನ ಇಟ್ಟಿದೆಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ಬೇಜಾರಾಗಬಾರ್ದು. ನನ್ ಕರ್ಕೊಂಡೋಗಿ ಲಾಸ್ಟಲ್ಲಿ ಬಿಟ್ಟವ್ರು ಒಬ್ರು ಹೇಳಿದ್ರು, ಬುಕ್ ಎತ್ಕೊಂಬಂದ್ ಬಿಟ್ಟಾಗ, ನಿಮ್ ಬಿಲಿವರ್ಗಳು ಯಾರು ಬರ್ಲಿಲ್ವಾ ಪುಸ್ತಕ ಓದ್ಕೊಂಬರಕ್ಕೆ ಅಂದ್ರು. ನಾನು ಹೇಳಿದೆ, ಅವತ್ತು ನನಗೆ ಸಿಡಿ ಓರಕ್ಕೆ ಯಾವನೂ ಇರ್ಲಿಲ್ಲ, ಈಗ ಯಾರಾದ್ರೂ ಒಬ್ಬೊಬ್ರು ಸಿಗ್ತಾರೆ, ಈಗಲೂ ನಂಬರ್ ಸಿಗಲ್ಲ, ಫುಲ್ ಬಿಸಿ. ತಪ್ಪಾಗಿ ಹೇಳ್ತಾ ಇಲ್ಲ, ಆದ್ರೆ ನೀವುಗಳೆಲ್ಲ ಬಿಸಿಯಾಗಿ ಚೆನ್ನಾಗಿ ಆಗ್ರಿ. ಆದ್ರೆ ಒಂದು ನನಗೆ ಸಮಾಧಾನ ಇದೆ, 20 ವರ್ಷದಲ್ಲಿ ಯಾರೇ ನನಗೆ ಕೈ ಕೊಟ್ರು, ತಾಳ್ಮೆಯಿಂದ ಹೇಳ್ತೀನಿ, ನಿಮ್ಮ ಮೇಲೆ ನಾನು ಗೌರವಹೀನಾಗಿ ಮಾತಾಡ್ತಾ ಇಲ್ಲ. ನೀವುಗಳು ಇದ್ರು ಇಲ್ಲದಿದ್ರು, ನೀವು ಕೊಟ್ರು ಕೊಡದೇ ಇದ್ರು, ನೀವುಗಳು ಮಾಡಿದ್ರು ಮಾಡದೇ ಇದ್ರು, ಒಂದಂತೂ ನನಗೆ 100% ಅಹಂಕಾರದಿಂದ ಹೇಳ್ತಾ ಇಲ್ಲ, ದೇವರ ಸ್ಥಳದಲ್ಲಿ ನಾನು ಇರೋವರೆಗೂ ದೇವರು ನಮ್ಮನ್ನ ನಡೆಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಬೆಳಗ್ಗೆ ಮಲ್ಕಪ್ಪ ಅವ್ರು ಇರ್ಲಿಲ್ಲ, ನೀವೆಲ್ಲ ಬರ್ಲಿಲ್ವಾ? ಇನ್ನೊಬ್ರು ಬಂದು ಪಿಕ್ ಮಾಡಿದ್ರು. ಅದಕ್ಕೆ ತಾಳ್ಮೆಯಿಂದ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೇವಕ ಇರ್ಲಿ ಇಲ್ದೇ ಇರ್ಲಿ, ಸೇವೆ ಮುಂದೆ ಹೋಗುತ್ತೆ. ಸೇವೆ ಯಾರ್ದು? ಈ ಅರಿವು ನಮಗೆ ಇಲ್ವೇ ಇಲ್ಲ. ನಾ ಜಾಗದಲ್ಲಿ ಇದ್ರೇನೆ ಎಲ್ಲ ನಡೆಯೋದು. ಪಕ್ಕದಲ್ಲಿರೋ ಹೇಳು, ನೀನ್ ಇಲ್ದೇ ಇದ್ರು ನಡೀತದೆ. ಇಲ್ಲಿ ನೇರವಾಗಿ ನನ್ನ ನೋಡಿ ಹೇಳಿ, ಹೇಳಿ ನೀವಿಲ್ದೇ ಇದ್ರು ನಡೀತದೆ ಹೇಳ್ರಿ. ನಾನೇ ಹೇಳ್ಕಂತೀನಲ್ಲ, ಮತ್ತೇನು? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹತ್ರ ಕಣ್ಣೀರಿಂದ ಕೇಳ್ಕೊಳ್ತಾ ಇದ್ದೀನಿ, ಸಾಯೋವರೆಗೂ ದೇವರು ಹೇಳುವಂತ ಸ್ಥಳದಲ್ಲಿ ಇರೋದನ್ನ ನೀವು ಪ್ರಾರ್ಥನೆ ಮಾಡಿ. ಯೋಚನೆ ಮಾಡ್ತಿದ್ದೆ ಅವತ್ತು ಶುಕ್ರವಾರ ನನಗೆ ಒಂದ್ ಕಡೆ ನೋವಾಯ್ತು. ಬೆಳಿಗ್ಗೆ ಶನಿವಾರ ನಿಮಗೆ ಮೆಸೇಜ್ ಪ್ರಿಪೇರ್ ಮಾಡುವಾಗ ದೇವರು ನನ್ನ ಕಣ್ಣೀರಿನಿಂದ ಒಂದು ವಾಕ್ಯವನ್ನ ತೋರಿಸಿದ್ನು. ನೀನ್ ಮಾತ್ರ ಅಲ್ಲ ಸುಜಿತ್, ನಿಮಗ್ ಗೊತ್ತಾ ಯೇಸು ಸ್ವಾಮಿ ಹುಟ್ಟಿದ್ದೆಲ್ಲಿ? ಎಲ್ಲಿ? ಗೋದಲಿಯಲ್ಲಿ. ಆದ್ರೆ ಯೇಸು ಸ್ವಾಮಿ ಗೋದಲಿಯಲ್ಲಿ ಬೆತ್ಲೆಹೇಮಲ್ಲಿ ಹುಟ್ಟಂತ ಯೇಸು ಸ್ವಾಮಿ. ಮತ್ತಾಯ 2ನೇ ಅಧ್ಯಾಯ. ನಾವು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ ಕೆಲವು ವಾಕ್ಯಗಳನ್ನ. ಬೆತ್ಲೆಹೇಮ್ ಗೋದಲಿಯಲ್ಲಿ ಮಾಟು ತುಳುವತ್ಲ ಪಿರಂದ ಅವರೇ. ಮತ್ತಾಯ 2ನೇ ಅಧ್ಯಾಯ 14ನೇ ವಾಕ್ಯ. ಹೆರೋದನು ಕೂಸನ್ನ ಕೊಲ್ಲಬೇಕೆಂದು ಹುಡುಕ್ತಿದ್ದ. ಆಗ ದೇವರು ಹೇಳ್ತಾ ಇದ್ದಾರೆ, ಕರ್ತನ ದೂತನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ. ನಿಮಗೆ ಗೊತ್ತಾ, ಸಣ್ಣ ಮಗುರಿ ಕತ್ತೆ ಮೇಲೆ ನಾನು ಹುಡುಕ್ದೆ 65 ಕಿಲೋಮೀಟರ್ 3 ದಿನ ಮಗುವನ್ನ ಯೋಸೇಫ ಕತ್ತೆ ಮೇಲೆ ಹಾಕೊಂಡು ಹೋಗಿದ. 3 ದಿನದ ಪ್ರಯಾಣ. ಯೇಸುಸ್ವಾಮಿಯ ಪ್ರಯಾಣನೇ ಬಹಳ ಕಷ್ಟವಾಗಿತ್ತು. ನಾನು ಯೋಚನೆ ಮಾಡ್ತಿದ್ದೀನಿ, ಪುಸ್ತಕ ಅವು ಇವು ಓದ್ಕೊಂಡು ಹೋಗುವಾಗ ನನಗೆ ದೇವ್ರು ಬಹಳ ಪ್ರೋತ್ಸಾಹ ಮಾಡಿದ್ನು. ನನ್ನ ಜೀವಿತದಲ್ಲೇ ನನ್ನ ಪ್ರಯಾಣಗಳು ಸುಖವಾಗಿಲ್ದೇ ಇದ್ದಾಗ ನೀನೇನ್ ದೊಡ್ಡ ಸುಖ ಹುಡುಕ್ತೀಯ? ನಿನಗೂ ಸುಖ ಇರಲ್ಲ. ಯಾಕಂದ್ರೆ ಈ ಭೂಮಿ ನಿಮಗೆ ಸ್ಥಳ ಅಲ್ಲ. ಅದಕ್ಕೆ ನಿಜವಾದ ಸೇವಕರುಗಳಿಗೆ ಭೂಮಿಯಲ್ಲಿ ಮರ್ಯಾದೆ ಇಲ್ಲ. ಅವರುಗಳನ್ನ ಗೌರವಿಸುವವರು ಕೂಡ ಇರಲ್ಲ. ಯಾಕಂದ್ರೆ ಅವರು ದೇವರ ಸ್ಥಳದಲ್ಲಿರುವಾಗ ಅವರಿಗೆ ಜೊತೆ ಇರೋ ದೇವರು ಮಾತ್ರನೇ. ಯಾಕಂದ್ರೆ ಯೇಸುವಿಗೆ ಅವತ್ತು ಯಾರು ಇಲ್ರಿ. ಆ ಕತ್ತೆ, ಆ ಬಸ್ರಿ, ಗರ್ಭಿಣಿ ಆದ ಆ ಮಗು ಎತ್ತಂತ ತಾಯಿನ ಇಟ್ಕೊಂಡು ಆ ಟ್ರಾವೆಲ್ನ ಯೋಚನೆ ಮಾಡಿದೀರಾ ನೀವು? ಆದ್ರೆ ನನ್ಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ, ದೇವರು ಹೇಳಿದಂತ ಸ್ಥಳದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರಿಂದ ನಕ್ಷತ್ರ ಬಂತು ನೋಡ್ರಿ. ಅದನ್ನು ಯೋಚನೆ ಮಾಡಿ. ನಾನು ಒಂದು ವಾಕ್ಯ ಹೇಳಿದ್ರೆ ನಿಮ್ಗೆ ಅದು ಎಕ್ಸೈಟ್ಮೆಂಟ್ ಇಲ್ವಾ ನಿಮ್ಗೆ? ಏನೋ ನೀವು ಹುಟ್ಟಿದಾಗ ನಕ್ಷತ್ರ ಬಂದ್ರೇನೆ ನಿಮ್ಗೆ ಇದು ಅಲ್ಲ. ಯೇಸು ಹುಟ್ಟಿದ ಜಾಗದಲ್ಲಿ ಯಾರು ಬಂದ್ರು? ನಿಮ್ಗೆ ಹೊಟ್ಟೆ ಉರಿಯಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಜೋಯಿಸರು ಚಿನ್ನ, ಧೂಪ, ರಕ್ತ, ಬೋಳ ಎಲ್ಲ ತಂದ್ರು. ಏನೋ
ಅವಾಗಾದ್ರೂ ನಗ್ತೀರ ನೋಡ್ರಿ. ದೇವರ ಚಿತ್ತದಲ್ಲಿ ಒಬ್ಬ ವ್ಯಕ್ತಿ ಇರುವಾಗ ದೇವರು ಅವರನ್ನ ನೋಡ್ಕೊಳ್ತಾನೆ.